ಹಾಯ್ ಸ್ನೇಹಿತರೆ, ನಾವಿವತ್ತು ನೋಡ್ತಿರುವಂತ ಮೂವಿ ಅಸಾಸಿನೇಷನ್ ಕ್ಲಾಸ್ ರೂಮ್. ಈ ಕಥೆಯಲ್ಲಿ ಏಲಿಯನ್ ಒಂದು ಭೂಮಿಗೆ ಬರುತ್ತೆ. ನಂತರ ಅದು ಮಕ್ಕಳಿಗೆ ಟೀಚ್ ಮಾಡಲು ಆರಂಭಿಸುತ್ತೆ. ಆದ್ರೆ ಅದರ ನಿಜ ಉದ್ದೇಶ ಭೂಮಿಯನ್ನು ನಾಶ ಮಾಡಿ ಹೋಗುವುದು. ಕೊನೆಗೆ ಏಲಿಯನ್ ಅದರ ಪ್ರಯತ್ನದಲ್ಲಿ ಯಶಸ್ವಿಯಾಗುತ್ತಾ ಅಥವಾ ಇಲ್ವಾ ಅನ್ನುವುದೇ ಈ ಸಿನಿಮಾದ ಕತೆ. ಕಥೆಯ ಶುರುವಿನಲ್ಲಿ ಒಂದು ಏಲಿಯನ್ ಪೂರ್ತಿ ಚಂದ್ರನನ್ನು ಡ್ಯಾಮೇಜ್ ಮಾಡಿದ್ದು ತೋರಿಸಲಾಗುತ್ತೆ. ಜಪಾನ್ ಮಿಲಿಟರಿ ಆ ಏಲಿಯನ್ ಹಿಡಿಯಲು ತನ್ನ ಸೈನಿಕರನ್ನು ಕಳಿಸುತ್ತೆ. ಆದ್ರೆ ಆ ಏಲಿಯನ್ ಸೈನಿಕರನ್ನೇ ಮುಗಿಸಿ ಬಿಡುತ್ತೆ. ಈ ಏಲಿಯನ್ ಅಸಲಿಗೆ ಆಕ್ಟೋಪಸ್ ನಂತೆ ಕಾಣುವ ಏಲಿಯನ್ ಆಗಿತ್ತು. ಇದೇ ಏಲಿಯನ್ ಚಂದ್ರನಲ್ಲಿ ಬ್ಲಾಸ್ಟ್ ಮಾಡಿತ್ತು. ಹೀಗಾಗಿ ಚಂದ್ರನ 70% ಭಾಗ ನಾಶವಾಗಿತ್ತು. ಬಳಿಕ ಜಪಾನ್ನ ಒಂದು ಹೈಸ್ಕೂಲ್ನ ಸೀನ್ ತೋರಿಸಲಾಗುತ್ತೆ. ಇದು ಜಪಾನ್ನ ಫೇಮಸ್ ಸ್ಕೂಲ್ ಆಗಿತ್ತು. ಅಲ್ಲಿ ತುಂಬಾನೇ ಮಕ್ಕಳಿದ್ದರು. ಅವರಿಗೆ ಏನು ಬರುತ್ತಾನೆ ಇರಲಿಲ್ಲ. ಸ್ಕೂಲ್ ಅವರನ್ನು ಒಂದು ಕ್ಲಾಸ್ಗೆ ಕಳಿಸುತ್ತೆ. ಅಲ್ಲಿ ಕೇವಲ ಲೂಸರ್ಸ್ ಇದ್ದರು. ಎಲ್ಲರೂ ಇವರ ಕೆಲಸ ಮತ್ತು ವರ್ತನೆ ನೋಡಿ ತಮಾಷೆ ಮಾಡುತ್ತಿದ್ದರು. ಆ ಸ್ಕೂಲಲ್ಲಿ ಓದಲು ಅವರಿಗೆ ಪರ್ಮಿಷನ್ ಕೊಡ್ತಾನೆ ಇರಲಿಲ್ಲ. ಅಲ್ಲೇ ಹತ್ತಿರದ ಬೆಟ್ಟದ ಬಳಿ ಮಕ್ಕಳ ಒಂದು ಕ್ಲಾಸ್ ರೂಮ್ ಇತ್ತು. ಇವರ ಟೀಚರ್ ಯಾರು ಅಂತ ಗೊತ್ತಾದ್ರೆ ನೀವು ತುಂಬಾನೇ ದಂಗಾಗಿ ಬಿಡ್ತೀರಿ. ಯಾಕೆಂದ್ರೆ ಇದು ಚಂದ್ರನನ್ನು ನಾಶ ಮಾಡಿದ್ದ ಆ ಏಲಿಯನ್ ಆಗಿತ್ತು. ಅದರ ಹೆಸರು ಕೊರೋಸೆನ್ಸ್. ಅಸಲಿಗೆ ಈ ಏಲಿಯನ್ ಸ್ಕೂಲ್ನವರೊಂದಿಗೆ ಕಾಂಟ್ರಾಕ್ಟ್ ಮಾಡಿತ್ತು. ನಾನು ಮಕ್ಕಳಿಗೆ 1 ವರ್ಷ ತನಕ ಓದಿಸ್ತೇನೆ. ಅದು ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಹೇಳುತ್ತೆ, ನನ್ನಿಂದ ಕೆಲಸ ಆಗದೇ ಇದ್ರೆ ಈ ಮಕ್ಕಳನ್ನು ಓದಿಸಲು ಕಷ್ಟ ಆದ್ರೆ ನನ್ನ ಸ್ಕೂಲ್ನಿಂದ ಹೊರಗೆ ಹಾಕಿ. ನಾನು ಕೂಡ ಮಾತು ಕೊಡ್ತೇನೆ, ಈ ಮಕ್ಕಳಿಗೆ ಯಾವುದೇ ತೊಂದರೆ ಕೊಡಲ್ಲ. ಈ ಮಕ್ಕಳಿಗೆ ನನ್ನ ಹೊಡೆಯಲು ಸಾಧ್ಯವಾದ್ರೆ ಶಾಶ್ವತವಾಗಿ ಹೊಡೆದು ಓಡಿಸಿದ್ರೆ ನಾನು ಇಲ್ಲಿಂದ ಹೋಗಿ ಬಿಡ್ತೇನೆ. ಇದಲ್ಲದೆ ಈ ಕ್ಲಾಸ್ಗೆ ಒಬ್ಬ ಮಿನಿಸ್ಟರ್ ಆಫ್ ಡಿಫೆನ್ಸ್ ನಿಂದ ಟಡೋಮಿ ಅನ್ನುವಂತ ವ್ಯಕ್ತಿ ಬರ್ತಾನೆ. ಇವನು ಅಸಿಸ್ಟೆಂಟ್ ಟೀಚರ್. ಈ ಕ್ಲಾಸ್ನ ಟ್ರೈನ್ ಮಾಡ್ತಿದ್ದ. ಒಬ್ಬ ಒಳ್ಳೆಯ ಸೋಲ್ಜರ್ ಆಗಿದ್ದ. ಮಕ್ಕಳಿಗೆ ಹೇಳ್ತಾನೆ, ನಿಮ್ಮೆಲ್ಲರ ಕೆಲಸ ಈ ಏಲಿಯನ್ನ ಕೊಲ್ಲುವುದು. ಏಲಿಯನ್ ತುಂಬಾನೇ ಪವರ್ಫುಲ್ ಮತ್ತು ನಿಮ್ಮ ವೈರಿ. ನೀವು ಇದರ ಮೇಲೆ ಯಾವತ್ತೂ ಕರುಣೆ ತೋರಿಸಬೇಡಿ. ಆದಷ್ಟು ಬೇಗ ನೀವು ಇದನ್ನು ಇಲ್ಲಿಂದ ಓಡಿಸಬೇಕು. ಯಾಕೆಂದ್ರೆ ನಾವು ನಮ್ಮ ಜಗತ್ತು ಉಳಿಸಲು ಯಾರು ಇದನ್ನು ಹೊಡೆದು ಓಡಿಸ್ತಾರೆ ಅಥವಾ ಕೊಲ್ತಾರೆ ಅವರಿಗೆ 10 ಮಿಲಿಯನ್ ಯೆನ್ ಹಣ ಸಿಗುತ್ತೆ. ಇದರ ಓಡುವ ಸ್ಪೀಡ್ ತುಂಬಾನೇ ಜಾಸ್ತಿ. ನಿಮ್ಮಿಂದ ಇದನ್ನು ಹಿಡಿಯಲು ಸಾಧ್ಯವಿಲ್ಲ. ಆದ್ರೂ ನೀವು ನಿಮ್ಮ ಬೆಸ್ಟ್ ಟ್ರೈ ಮಾಡಿ. ಅಸಿಸ್ಟೆಂಟ್ ಟೀಚರ್ ಹತ್ತಿರ ಒಂದು ಬಾಕ್ಸ್ ಇತ್ತು. ಅದರಲ್ಲಿ ಅಡ್ವಾನ್ಸ್ಡ್ ವೆಪನ್ಸ್ಗಳಿದ್ದವು. ಆದ್ರೆ ಆ ವೆಪನ್ಸ್ ಏಲಿಯನ್ ಮೇಲೆ ಯಾವುದೇ ಪ್ರಯೋಜನಕ್ಕೆ ಬಾರದಂತೆ ಇತ್ತು. ಅದು ನಗುತ್ತಾ ತನ್ನ ಟೆಂಟೆಕಲ್ಸ್ ಮೇಲೆ ಶೂಟ್ ಮಾಡುತ್ತೆ. ಅದರ ಟೆಂಟೆಕಲ್ಸ್ ಮುರಿದು ಕೆಳಗೆ ಬೀಳುತ್ತೆ. ಅದಕ್ಕೆ ಯಾವುದೇ ನೋವು ಆಗಲ್ಲ, ಯಾಕೆಂದ್ರೆ ಅದು ತುಂಬಾನೇ ಪವರ್ಫುಲ್ ಆಗಿತ್ತು. ಇದರ ಬಾಡಿ ಪಾರ್ಟ್ಸ್ ಮತ್ತೆ ರೀಜನರೇಟ್ ಆಗುತ್ತಿದ್ದವು. ಇದರಿಂದ ಅದಕ್ಕೆ ಒಂದು ನಷ್ಟ ಕೂಡ ಇತ್ತು. ಅದು ತನ್ನ ಬಾಡಿ ಪಾರ್ಟ್ ರೀಜನರೇಟ್ ಮಾಡಲು ಪವರ್ ಯೂಸ್ ಮಾಡಿದಾಗ ಅದರ ಸ್ಪೀಡ್ ಮತ್ತಷ್ಟು ಕಮ್ಮಿ ಆಗುತ್ತಿತ್ತು. ಮರುದಿನ ಎಲ್ಲ ಸ್ಟೂಡೆಂಟ್ಸ್ನವರದ್ದು ಏಲಿಯನ್ ಜೊತೆ ಮೊದಲ ದಿನವಾಗಿರುತ್ತೆ. ಎಲ್ಲರೂ ಅವರವರ ರೀತಿ ಅದರ ಮೇಲೆ ಶೂಟ್ ಮಾಡಲು ಆರಂಭಿಸ್ತಾರೆ. ಆದರೆ ಯಾವುದೇ ಬುಲೆಟ್ ಈ ಏಲಿಯನ್ ಟೀಚರ್ಗೆ ತಾಗುವುದೇ ಇಲ್ಲ. ಗವರ್ಮೆಂಟ್ ಆ ಕ್ಲಾಸ್ಗೆ ಒಬ್ಬಳು ಅಸಿಸ್ಟೆಂಟ್ನ ಹೈರ್ ಮಾಡುತ್ತೆ. ಅವಳೊಬ್ಬಳು ಸ್ಕಿಲ್ಡ್ ಶೂಟರ್ ಆಗಿದ್ದಳು. ಅವಳಿಂದ ಅದನ್ನು ಕೊಲ್ಲಲು ಆಗಲ್ಲ. ಹೀಗಾಗಿ ಅವಳಿಗೆ ಇಂಗ್ಲಿಷ್ ಟೀಚರ್ ರೋಲ್ ಕೊಡಲಾಗುತ್ತೆ. ಕ್ಲಾಸಿನ ಹೆಸರು ಅಸಾಸಿನೇಷನ್ ಕ್ಲಾಸ್ ರೂಮ್ ಇಡಲಾಗುತ್ತೆ. ಅದೇ ಕ್ಲಾಸಿನಲ್ಲಿ ನಗಿಸೋ ಅನ್ನುವ ಒಬ್ಬ ಹುಡುಗ ಇದ್ದ. ತನ್ನ ಡೈರಿಲಿ ಆ ಏಲಿಯನ್ ಬಗ್ಗೆ ಏನಾದ್ರೂ ಬರೀತಿದ್ದ. ಅದರ ಹೆಲ್ಪ್ನಿಂದ ಏಲಿಯನ್ ಟೀಚರ್ ಅಂದರೆ ಕೊರೋಸೆನ್ಸ್ನ ಕೊಲ್ಲ ಬಯಸಿದ್ದ. ಆಗ ಅವನ ಹತ್ತಿರ ಕೆಲವು ಹುಡುಗರು ಬಂದು ಹೇಳ್ತಾರೆ, ನಮ್ಮ ಟೀಮಲ್ಲಿ ನೀನು ಶಾಮೀಲಾಗು, ನಾವು ಸೇರಿ ಅದನ್ನು ಕೊಲ್ತೇವೆ. ಬಳಿಕ ಅವನಿಗೊಂದು ಚಾಕು ಕೊಟ್ಟು ಆ ಏಲಿಯನ್ನ ಕೊಲ್ಲಲು ಕಳಿಸ್ತಾರೆ. ಇನ್ನೇನು ಅವನು ಏಲಿಯನ್ ಹತ್ತಿರ ಹೋಗಿ ಅದನ್ನು ಚುಚ್ಚಿ ಬಿಡ್ತಾನೆ ಅನ್ನುವಾಗ ಕೊರೋಸೆನ್ಸ್ ಅದನ್ನು ತಡೆಯುತ್ತೆ. ಅವನ ಹತ್ತಿರದ ಗ್ರೆನೇಡ್ ನೋಡುತ್ತೆ. ಇಲ್ಲಿ ಆ ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ. ಅಸಲಿಗೆ ಗ್ರೆನೇಡ್ ಪ್ಲಾನ್ ಬಿ ಆಗಿತ್ತು. ಎಲ್ಲರಿಗೂ ಆ ಏಲಿಯನ್ ಸತ್ತಂತೆ ಅನಿಸುತ್ತೆ. ಆ ಹುಡುಗರು ಅಂದುಕೊಳ್ತಾರೆ ತಮಗೆ ಈಗ ಹಣ ಸಿಗಬಹುದಂತ. ಆಗ ಅವರು ನೋಡ್ತಾರೆ, ನಗಿಸ ಮೇಲೆ ಒಂದು ವಿಚಿತ್ರ ಕವರಿಂಗ್ ಇತ್ತು. ಬ್ಲಾಸ್ಟ್ ನಿಂದ ಅವನಿಗೆ ಏನು ಆಗಿರಲೇ ಇಲ್ಲ. ಆ ಕವರಿಂಗ್ ನ ಅವರು ನೋಡ್ತಿರುವಾಗ ಆಗ ಅವರಿಗೆ ಏಲಿಯನ್ ಟೀಚರ್ ಕೊರೋಸೆನ್ಸ್ ಕಾಣಿಸುತ್ತೆ. ಅದು ಸತ್ತಿರಲೇ ಇಲ್ಲ. ನಗಿಸ ಮೇಲೆ ಆದ ಕವರ್ ಆ ಏಲಿಯನ್ ಅದೇ ಆಗಿತ್ತು. ಪ್ರತಿ ವರ್ಷ ಅದನ್ನು ಅದು ರಿಮೂವ್ ಮಾಡುತ್ತಿತ್ತು. ಅದು ಕೋಪದಲ್ಲಿ ಕೆಂಪಾಗಿ ಆಗುತ್ತೆ. ಅದರ ಚರ್ಮದ ಕಲರ್ ಬದಲಾಗುತ್ತೆ ಮತ್ತು ಮಕ್ಕಳಿಗೆ ಹೇಳುತ್ತೆ, ನಮ್ಮ ಕಾಂಟ್ರಾಕ್ಟ್ ನಲ್ಲಿ ಇರುವಂತೆ ನೀವು ಮಾಡಲಿಲ್ಲ. ನೀವು ಕಾಂಟ್ರಾಕ್ಟ್ ನಂತೆ ಕೇವಲ ಗವರ್ಮೆಂಟ್ ಕೊಟ್ಟ ಗನ್ನಿಂದ ನನ್ನ ಶೂಟ್ ಮಾಡಬೇಕಿತ್ತು. ಆದ್ರೆ ನೀವು ಮಿಸ್ಟೇಕ್ ಮಾಡಿದ್ರಿ, ಎಕ್ಸ್ಪ್ಲೋಸಿವ್ ಬಳಸಿದ್ರಿ. ಮತ್ತೊಮ್ಮೆ ನೀವು ಈ ರೀತಿ ಮೋಸ ಮಾಡಿದ್ರೆ ನಿಮ್ಗೆ ಏನೂ ಮಾಡಲ್ಲ. ಬದಲಿಗೆ ನಿಮ್ಮ ಮನೆಯವರಲ್ಲಿ ಯಾರಿಗಾದ್ರೂ ಖಂಡಿತ ತೊಂದರೆ ಕೊಡ್ತೇನೆ. ನೆನಪಿಡಿ, ನಾನು ಹೇಗೆ ಮಾಡ್ತೇನೆ ಅನ್ನುತ್ತೆ. ಮರುದಿನ ಕೊರೋಸೆನ್ಸ್ ಹೊರಗಡೆ ಓದುತ್ತಿರುವಾಗ ಈ ಮಕ್ಕಳು ಒಂದು ನೆಟ್ಟಲ್ಲಿ ಅದನ್ನು ಸಿಲುಕಿಸಿ ಅದರ ಮೇಲೆ ಶೂಟ್ ಮಾಡ್ತಾರೆ. ಆದರೆ ಕೊರೋಸೆನ್ಸ್ ಅವರ ಗನ್ ಫೈರ್ ಮಿಸ್ ಆಗುವಂತೆ ಮಾಡುತ್ತೆ. ಅಸಿಸ್ಟೆಂಟ್ ಟೀಚರ್ ಟಡೋಮಿ ಇದೆಲ್ಲ ಅಲ್ಲೇ ನಿಂತು ನೋಡ್ತಿದ್ದ. ಈಗ ಇಲ್ಲಿಗೆ ಒಬ್ಬ ಹೊಸ ಹುಡುಗ ಬರ್ತಾನೆ. ಇವನು ಬ್ರಿಲಿಯಂಟ್ ಹುಡುಗ ಆಗಿದ್ದ. ಇವನ ಹೆಸರು ಕರ್ಮ. ಯಾವುದೋ ಗಲಾಟೆ ಕಾರಣಕ್ಕೆ ಅವನ ಇಲ್ಲಿಗೆ ಅಂದ್ರೆ ಕ್ಲಾಸ್ 3ಗೆ ಕಳಿಸಲಾಗಿತ್ತು. ಸೀದಾ ಅವನು ಕೊರೋಸೆನ್ಸ್ ಹತ್ತಿರ ಹೋಗಿ ಹ್ಯಾಂಡ್ ಶೇಕ್ ಮಾಡಲು ಕೈ ಮುಂದೆ ಮಾಡ್ತಾನೆ. ಕೊರೋಸೆನ್ಸ್ ಕೂಡ ಕೈ ಮುಂದೆ ಚಾಚುತ್ತೆ. ಆದ್ರೆ ಅದರ ಟೆಂಟೆಕಲ್ಸ್ಗೆ ಗಾಯವಾಗುತ್ತೆ. ಯಾಕೆಂದ್ರೆ ಆ ಹುಡುಗ ತನ್ನ ಕೈಲಿ ಕೆಲವು ಬ್ಲೇಡ್ಸ್ ಹಾಕಿದ್ದ. ಇವನು ಈ ಏಲಿಯನ್ಗೆ ಹಾನಿ ಮಾಡಿದ ಮೊದಲ ಹುಡುಗ ಆಗಿದ್ದ. ಅಂದ್ರೆ ಇವನು ತುಂಬಾನೇ ಬ್ರಿಲಿಯಂಟ್ ಆಗಿದ್ದ. ಕೆಲವು ದಿನ ಕಳೆದು ಹೋಗುತ್ತೆ. ಕರ್ಮ ಏಲಿಯನ್ನ ಕೊಲ್ಲಲು ಬೇರೆ ಬೇರೆ ಟೆಕ್ನಿಕ್ ಯೂಸ್ ಮಾಡ್ತಾನೆ. ಏಲಿಯನ್ಗೆ ಇದರಿಂದ ಏನೂ ಆಗಲ್ಲ.
ಒಂದಿನ ಅವನು ಒಂದು ಜಾಗದಲ್ಲಿ ಕುಳಿತಿದ್ದಾಗ ನಗಿಸನ ಅಲ್ಲಿ ನೋಡ್ತಾನೆ. ನಗಿಸ ಅವನಿಗೆ ಕೇಳ್ತಾನೆ, ನಿನ್ನ ಯಾಕೆ ಇಲ್ಲಿ ಕಳಿಸಲಾಗಿದೆ? ಕರ್ಮ ಹೇಳ್ತಾನೆ, ನಾನು ಬ್ರಿಲಿಯಂಟ್ ಆಗಿದ್ದೆ, ನನ್ನ ಟೀಚರ್ನ ಫೇವರೇಟ್ ಸ್ಟೂಡೆಂಟ್ ಆಗಿದ್ದೆ. ಆದರೆ ಒಂದು ದಿನ ನನ್ನ ಕ್ಲಾಸ್ಮೇಟ್ ನಿಮ್ಮ ಕ್ಲಾಸಿನವರನ್ನು ಹೊಡಿತಿದ್ದಾಗ ನಾನು ಆ ಹುಡುಗನ ಬಚಾವ್ ಮಾಡಲು ನನ್ನ ಕ್ಲಾಸಿನವನೊಂದಿಗೆ ಗಲಾಟೆ ಮಾಡಿದ್ದೆ. ನಾನು ಹಾಗೆ ಮಾಡುವಾಗ ನನ್ನ ಎಲ್ಲರೂ ನೋಡಿದ್ರು. ಯಾರು ಕೂಡ ನನ್ನ ಮೇಲೆ ನಂಬಿಕೆ ಇಡಲೇ ಇಲ್ಲ. ನಾನೊಬ್ಬ ಫೈಟರ್, ಉಳಿದವರಿಗೆ ತೊಂದರೆ ಕೊಡ್ತಾನೆ ಅಂತ ಅಂದುಕೊಂಡ್ರು. ನನ್ನ ಕ್ಲಾಸ್ ಟೀಚರ್ ಕೂಡ ನನಗೆ ಸಪೋರ್ಟ್ ಮಾಡಲೇ ಇಲ್ಲ. ಈ ವಿಷಯಕ್ಕೆ ನನ್ನ ಹೃದಯ ಒಡೆದೇ ಹೋಯ್ತು. ನಾನು ಈಗ ಯಾವ ಟೀಚರ್ಸ್ಗೂ ಕೂಡ ರೆಸ್ಪೆಕ್ಟ್ ಕೊಡಲ್ಲ. ಹೀಗಾಗಿ ನನ್ನ ಇಲ್ಲಿ ಕಳಿಸಲಾಗಿದೆ. ಇಬ್ಬರು ಇಲ್ಲಿ ಮಾತಾಡುವಾಗ ಕೊರಸೆನ್ಸ್ ಇಲ್ಲಿಗೆ ಬರುತ್ತೆ. ಕರ್ಮ ಅದಕ್ಕೆ ಕೇಳ್ತಾನೆ, ಏನು ನೀವು ಒಳ್ಳೆ ಟೀಚರ್ ತರ ಕಷ್ಟದ ಸಮಯದಲ್ಲಿ ಮಕ್ಕಳಿಗೆ ಸಾಥ್ ಕೊಡ್ತೀರಾ ಅಥವಾ ಕೆಟ್ಟ ಟೀಚರ್ ತರ ಅವರ ಬಗ್ಗೆ ಕೇರ್ ಮಾಡಲ್ವಾ? ಇಷ್ಟು ಹೇಳಿ ಅಲ್ಲಿಯ ಬೆಟ್ಟದಿಂದ ಕೆಳಗೆ ಹಾರಿ ಬಿಡ್ತಾನೆ. ಅವನ ಕೈಯಲ್ಲಿ ಒಂದು ಗನ್ ಇರುತ್ತೆ. ಅದರಿಂದ ಅವನು ಕೊರಸೆನ್ಸ್ಗೆ ಶೂಟ್ ಮಾಡುವನಿದ್ದ. ಕೊರಸೆನ್ಸ್ ಅವನ ಹಿಂದೆ ಹಾರಿ ಒಂದು ವೆಬ್ ಅಂದ್ರೆ ಒಂದು ಬಲೆ ಮಾಡುತ್ತೆ. ಅದು ಹುಡುಗನ 4 ಕಡೆ ಕವರ್ ಆಗುತ್ತೆ. ಕರ್ಮ ಅದರಲ್ಲಿ ಬಿದ್ದು ಸೇಫ್ ಆಗ್ತಾನೆ ಮತ್ತು ಕೊರಸೆನ್ಸ್ಗೆ ಹೇಳ್ತಾನೆ, ನೀವಂತೂ ಒಳ್ಳೆ ಟೀಚರ್. ಅಸಲಿಗೆ ಕೊರಸೆನ್ಸ್ ಒಳ್ಳೆ ಟೀಚರ್ ಆಗಿತ್ತು. ಅದು ತನ್ನ ಸ್ಟೂಡೆಂಟ್ಸ್ನ ಕೇರ್ ಮಾಡುತ್ತಿತ್ತು. ಈಗ ತೋರಿಸಲಾಗುತ್ತೆ 2 ತಿಂಗಳು ಕಳೆದಿತ್ತು. ಚಂದ್ರ ನಾಶವಾಗಿದ್ದ. ಆದರೆ ಗವರ್ಮೆಂಟ್ ಏನೂ ಮಾಡಲು ಆಗಲೇ ಇಲ್ಲ. ಏಲಿಯನ್ ಜಪಾನಲ್ಲಿ ಇದ್ದರಿಂದ ಅದನ್ನು ತಡೆಯಲು ಬೇರೆ ಬೇರೆ ಕಂಟ್ರಿಗಳು ಜಪಾನ್ ಮೇಲೆ ಮಿಸೈಲ್ ಕಳಿಸುತ್ತಿದ್ದವು. ಆದರೆ ಈ ಏಲಿಯನ್ ಮಿಸೈಲ್ಗಳನ್ನು ತಡೆಯುತ್ತಿತ್ತು. ಜಪಾನ್ ತನ್ನ ರೂಲ್ಸ್ ಮತ್ತು ರೆಗ್ಯುಲೇಷನ್ ಅಂತೆ ಕೊರಸೆನ್ಸ್ನ ಕೊಲ್ಲ ಬಯಸಿತ್ತು. ಆದರೆ ಕೊರಸೆನ್ಸ್ ಎಲ್ಲವನ್ನೂ ತನ್ನ ಕಂಟ್ರೋಲ್ನಲ್ಲಿ ಇಟ್ಟಿತ್ತು. ಅದನ್ನು ಕೊಲ್ಲೋದು ಅಷ್ಟೊಂದು ಈಸಿ ಇರಲೇ ಇಲ್ಲ. ಇನ್ನೊಂದೆಡೆ ಟಡೋಮಿ ಆರ್ಮಿ ಚೀಫ್ನೊಂದಿಗೆ ಮಾತಾಡುತ್ತಿದ್ದ. ಅವನು ಹೇಳುತ್ತಿದ್ದ, ಈ ಕ್ಲಾಸ್ನ ಮಕ್ಕಳು ಅಷ್ಟೊಂದು ಬುದ್ಧಿವಂತರಲ್ಲ. ಏಲಿಯನ್ ಜೊತೆ ಫೈಟ್ ಮಾಡಲು ಅವರಿಗೆ ಸಾಧ್ಯ ಕೂಡ ಇಲ್ಲ. ನಾನು ಇವರ ಕ್ಲಾಸ್ಗೆ ಮತ್ತೊಬ್ಬ ಸ್ಟೂಡೆಂಟ್ ಕಳಿಸುತ್ತಿದ್ದೇನೆ. ಮರುದಿನ ನಾವು ಆ ಸ್ಟೂಡೆಂಟ್ನ ಕ್ಲಾಸ್ನಲ್ಲಿ ನೋಡ್ತೇವೆ. ಆದರೆ ಅದು ಮನುಷ್ಯ ಆಗಿರದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿತ್ತು. ಅದರ ಹೆಸರು ರಿಸ್ತು. ಅದೊಂದು ಬಾಕ್ಸಿನಲ್ಲಿತ್ತು. ಅದರೊಂದಿಗೆ ಬೇರೆ ವೆಪನ್ಗಳನ್ನು ಸೆಟ್ ಮಾಡಲಾಗಿತ್ತು. ಅದನ್ನು ಕೊರಸೆನ್ಸ್ನ ಕೊಲ್ಲಲು ಡಿಸೈನ್ ಮಾಡಲಾಗಿತ್ತು. ಕ್ಲಾಸ್ ಶುರುವಾದಾಗ ಏಲಿಯನ್ ಟೀಚರ್ ಕ್ಲಾಸ್ಗೆ ಬಂದ ಕೂಡಲೇ ಎಐ ಅದರ ಮೇಲೆ ಫೈರ್ ಮಾಡಲು ಶುರು ಮಾಡುತ್ತೆ. ಇದರಿಂದ ಉಳಿದ ಮಕ್ಕಳು ಹೆದರಿ ಚೇರ್ ಅಡಿಯಲ್ಲಿ ಅವಿತುಕೊಳ್ತಾರೆ. ಗುಂಡು ತಮಗೆ ತಾಗಬಾರದು ಅಂತ ಭಾವಿಸ್ತಾರೆ. ಎಲ್ಲ ಮಕ್ಕಳಿಗೆ ತುಂಬಾನೇ ಸಿಟ್ಟು ಬರುತ್ತೆ. ನಮ್ಗೆ ಕೊಟ್ಟ ಕೆಲಸ ನಾವು ಮಾಡ್ತಿದ್ದೇವೆ, ಮತ್ತೆ ಯಾಕೆ ಈ ರೋಬೋಟ್ನ ಕಳಿಸಿದ್ದಾರೆ? ಇದರಿಂದ ನಮ್ಮ ಜೀವಕ್ಕೆ ಕೂಡ ಅಪಾಯ ಅಂತ ಭಾವಿಸ್ತಾರೆ. ಬೇಗನೆ ಅದನ್ನು ಚೈನಿಂದ ಕಟ್ಟಿಬಿಡ್ತಾರೆ. ಏಲಿಯನ್ ಟೀಚರ್ ಅದರ ಹತ್ರ ಹೋಗಿ ಹೇಳುತ್ತೆ, ನೋಡು, ನಿನ್ನಿಂದ ಏನೆಲ್ಲ ಆಯ್ತು. ಮಕ್ಕಳು ಎಷ್ಟೊಂದು ಹೆದರಿದ್ರು. ನೀನು ನಿಜವಾಗ್ಲೂ ನನ್ನ ಕೊಲ್ಲ ಬಯಸ್ತೀಯಾ? ಒಗ್ಗಟ್ಟಿನಲ್ಲಿ ಬಲ ಇದೆ. ಮೊದಲು ನೀನು ಮಕ್ಕಳೊಂದಿಗೆ ಫ್ರೆಂಡ್ ಆಗಬೇಕು, ನಂತರ ನನ್ನ ಕೊಲ್ಲು. ಬಹುಶಃ ಇದರಲ್ಲಿ ನೀನು ಸಕ್ಸಸ್ ಆಗು. ಮುಂದಿನ ದಿನದಲ್ಲಿ ಎಲ್ಲ ಮಕ್ಕಳ ಮೊಬೈಲ್ಗೆ ಒಂದು ಮೆಸೇಜ್ ಕಳಿಸುತ್ತೆ. ಅದನ್ನು ನೋಡಿ ಮಕ್ಕಳೆಲ್ಲ ಎಐನ ಇಷ್ಟಪಡ್ತಾರೆ. ಅದರ ಜೊತೆ ಫ್ರೆಂಡ್ ಆಗ್ತಾರೆ. ನೆಕ್ಸ್ಟ್ ಡೇ ಕ್ಲಾಸ್ ಶುರುವಾಗುತ್ತೆ. ಇಲ್ಲಿ ಮತ್ತೊಬ್ಬ ಹೊಸ ವಿದ್ಯಾರ್ಥಿ ಇಟೋ ಬಂದಿದ್ದ. ಯಾವಾಗ್ಲೂ ಅವನು ನಾನು ತುಂಬಾನೇ ಸ್ಟ್ರಾಂಗ್ ಅಂತ ಹೇಳುತ್ತಿದ್ದ. ಇಲ್ಲಿಗೆ ಅವನ ಟ್ರೈನರ್ ಕೂಡ ಬರ್ತಾನೆ. ಅವನು ಹೇಳ್ತಾನೆ, ನಾನು ಇವನನ್ನು ಚೆನ್ನಾಗಿ ಟ್ರೈನ್ ಮಾಡಿದ್ದೇನೆ. ಆಗ ಇಟೋ ಹೇಳ್ತಾನೆ, ಈ ಏಲಿಯನ್ ಟೀಚರ್ ನನ್ನ ಸಹೋದರ, ನಮ್ಮ ಬ್ಲಡ್ ಒಂದೇ ಆಗಿದೆ. ಆದರೆ ನಾನು ಇದನ್ನು ಕೊಲ್ತೇನೆ. ನಾನು ಸ್ಟ್ರಾಂಗ್ ಅಂತ ತೋರಿಸಲು ಫೈಟ್ಗೆ ತಯಾರಿದ್ದೇನೆ. ಈಗ ಕ್ಲಾಸ್ನಲ್ಲಿ ಏಲಿಯನ್ ಟೀಚರ್ ಮತ್ತು ಆ ಹುಡುಗನ ಫೈಟ್ ಶುರುವಾಗುತ್ತೆ. ಇಟೋನ ಟೆಂಟೆಕಲ್ಸ್ ಹೊರಬರುತ್ತೆ. ಇದನ್ನ ನೋಡಿ ಕೊರಸೆನ್ಸ್ ದಂಗಾಗಿ ಬಿಡುತ್ತೆ. ಕೊರಸೆನ್ಸ್ ಅವನ ಟೆಂಟೆಕಲ್ಸ್ಗೆ ಗಾಯ ಮಾಡುತ್ತೆ. ಇಲ್ಲಿಗೆ ಇಟೋನ ಟ್ರೈನರ್ ಬಂದು ಹೇಳ್ತಾನೆ, ನೀನು ಸೊಲ್ಲಪಿಕೊಳ್ಬಾರ್ದು, ನಿನ್ನನ್ನು ನೀನು ಟ್ರೈನ್ ಮಾಡಬೇಕು ಅನ್ನುತ್ತಾ ಅವನನ್ನು ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಬಳಿಕ ಎಲ್ಲ ಸ್ಟೂಡೆಂಟ್ಸ್ ಕೊರಸೆನ್ಸ್ ಹತ್ತಿರ ಬಂದು ಕೇಳ್ತಾರೆ, ನಿನ್ನನ್ನು ನಮ್ಮ ಕ್ಲಾಸ್ಗೆ ಯಾಕೆ ಕಳಿಸಲಾಯಿತು? ಅದು ಹೇಳುತ್ತೆ, ಇದರ ಹಿಂದೆ ಒಂದು ಕಾರಣ ಇದೆ. ನಾನು ಅದನ್ನು ನಿಮಗೆ ಹೇಳಲು ಸಾಧ್ಯವಿಲ್ಲ. ಇಷ್ಟು ಹೇಳಲು ಮಾತ್ರ ನನಗೆ ಸಾಧ್ಯ. ನಾನು ಈ ಜಗತ್ತು ನಾಶ ಮಾಡಲು ಬಂದಿದ್ದೇನೆ. ಇದಕ್ಕಿಂತ ಮೊದಲು ನೀವು ನನ್ನ ಕೊಂದ್ರೆ ನೀವು ಗೆದ್ದು ಬಿಡ್ತೀರಿ. ಒಂದು ವೇಳೆ ನಾನು ನಿಮ್ಮನ್ನು ಸೋಲಿಸಿದ್ರೆ ನಿಮ್ಮನ್ನು ಕೊಲ್ತೇನೆ. ಈ ಜಗತ್ತು ನಾಶ ಮಾಡ್ತೇನೆ. ಅದು ಪುನಃ ಸ್ಟೂಡೆಂಟ್ಸ್ಗೆ ಹೇಳುತ್ತೆ, ನೀವು ಇಡೀ ದಿನ ನನ್ನ ಜೊತೆ ಇದ್ದು ಟ್ರೈನಿಂಗ್ ತಗೊಳ್ಳಿ, ನಾನು ನಿಮಗೆ ಟ್ರೈನಿಂಗ್ ಕೊಡ್ತೇನೆ. ಬಳಿಕ ಕೊರಸೆನ್ಸ್ ತುಂಬಾನೇ ಫಾಸ್ಟ್ ಆಗಿ ಎಲ್ಲ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಡಲು ಆರಂಭಿಸುತ್ತೆ. ಇನ್ನೊಂದೆಡೆ ಗವರ್ಮೆಂಟ್ ಈ ಕ್ಲಾಸ್ನ ರಿಪೋರ್ಟ್ ಚೆಕ್ ಮಾಡ್ತಿತ್ತು. ಅವರಿಗೆ ಈ ಕ್ಲಾಸಿನಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ಸ್ ಕಾಣಿಸಲ್ಲ. ಈಗ ಗವರ್ಮೆಂಟ್ ಮೊದಲಿದ್ದ ಎಕ್ಸ್ ಅಸಿಸ್ಟೆಂಟ್ ಜಾಗಕ್ಕೆ ಮತ್ತೊಬ್ಬ ಸೋಲ್ಜರ್ ಅಕಿರನ್ನ ಕಳಿಸುತ್ತೆ. ಅಕಿರ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಡಲು ಆರಂಭಿಸ್ತಾನೆ. ಟ್ರೈನಿಂಗ್ ಟೈಮಲ್ಲಿ ಒಬ್ಬಳು ಹುಡುಗಿ ಬೀಳ್ತಾಳೆ ಮತ್ತು ಹೇಳ್ತಾಳೆ, ನಾನು ಇನ್ನೂ ಟ್ರೈನಿಂಗ್ ಮಾಡಲು ಸಾಧ್ಯವಿಲ್ಲ. ಅಕಿರ ಅವಳಿಗೆ ಪಂಚ್ ಮಾಡ್ತಾನೆ. ಹೇಳು, ಇದನ್ನು ನೀನು ಮಾಡಲೇಬೇಕು ಅನ್ನುತ್ತಾನೆ. ಈಗ ಇಲ್ಲಿಗೆ ಮೊದಲ ಟ್ರೈನರ್ ಟಾಡೋಮಿ ಬಂದು ಅಕಿರನ್ನ ಕೈ ಹಿಡಿದು ಬಿಡ್ತಾನೆ. ಅಕಿರ ಹೇಳ್ತಾನೆ, ನಿನ್ನ ಹತ್ತಿರ ಯಾರಾದರೂ ಸ್ಪೆಷಲ್ ಜನ ನನ್ನ ಸೋಲಿಸುವವರು ಇದ್ರೆ ಅವರನ್ನು ಕಳಿಸು. ನಾನು ಏನು ಹೇಳದೆ ಇಲ್ಲಿಂದ ಹೋಗ್ತೇನೆ. ಟಾಡೋಮಿ ನಗಿಸ ಮೇಲೆ ನಂಬಿಕೆ ಇಡುತ್ತಿದ್ದ. ನಗಿಸ ನೋಡಲು ವೀಕ್ ಆದ್ರೂ ತುಂಬಾನೇ ಸ್ಟ್ರಾಂಗ್ ಆಗಿದ್ದ. ಹೀಗಾಗಿ ನಗಿಸಗೆ ಚೂರಿ ಕೊಟ್ಟು ಅಕಿರಿಗೆ ಚುಚ್ಚುವಂತೆ ಹೇಳ್ತಾನೆ. ಮೊದಲು ನಗಿಸ ಹೆದರಿ ಬಿಡ್ತಾನೆ. ಕೊನೆಗೆ ಫೈಟ್ಗೆ ತಯಾರಾಗ್ತಾನೆ. ಬೇಗನೆ ನಗಿಸ ಅಕಿರನ್ನ ಚಾಕುನಿಂದ ಚುಚ್ಚಿ ಬಿಡ್ತಾನೆ. ಅಕಿರಾಗೆ ತಾನು ಸೋತನೆಂದು ಅರಿವಾಗಿ ಅದನ್ನು ಒಪ್ಪಿಕೊಳ್ಳಲು ರೆಡಿ ಇರಲ್ಲ. ಮತ್ತೊಮ್ಮೆ ಫೈಟ್ ಮಾಡುವಂತ ನಗಿಸನಿಗೆ ಹೇಳ್ತಾನೆ. ನಗಿಸ ಈ ಮಾತು ಅಕ್ಸೆಪ್ಟ್ ಮಾಡಲ್ಲ.
ಹೀಗಾಗಿ ಅಕಿರಾ ಅಲ್ಲಿಂದ ಕೋಪದಲ್ಲಿ ಹೋಗಿಬಿಡ್ತಾನೆ. ಎಲ್ಲ ಸ್ಟೂಡೆಂಟ್ಸ್ ಖುಷಿ ಆಗ್ತಾರೆ. ನೀನು ಒಳ್ಳೆ ಕೆಲಸ ಮಾಡಿದ್ದೆ ಅಂತ ನಗಿಸನಿಗೆ ಹೇಳ್ತಾರೆ. ಆತ ಟಡೋಮಿ ಎಲೆನ್ ಜೊತೆ ಮಾತಾಡ್ತಿದ್ದ. ನಗಿಸ ಲೂಸರ್ಸ್ನವರ ಕ್ಲಾಸಲ್ಲಿದ್ರು ತುಂಬಾನೇ ಬ್ರಿಲಿಯಂಟ್, ಅವನಲ್ಲಿ ಅಬಿಲಿಟೀಸ್ ಇದೆ, ಅವನೊಬ್ಬ ಒಳ್ಳೆ ಸ್ಟೂಡೆಂಟ್ ಆಗಬಲ್ಲ ಅನ್ನುತ್ತಿದ್ದ. ಅವನ ಮಾತಿಗೆ ಆ ಎಲೆನ್ ಕೊರಸೆನ್ಸ್ ಕೂಡ ಒಪ್ಪಿಕೊಳ್ಳುತ್ತೆ. ಮರುದಿನ ನಾವು ನೋಡ್ತೇವೆ ಮಳೆ ಬರುತ್ತಿರುತ್ತೆ. ಕೊರಸೆನ್ಸ್ ವರ್ತನೆ ಕೂಡ ಬದಲಾಗುತ್ತೆ. ನಗಿಸ ಇದನ್ನು ಗಮನಿಸ್ತಾನೆ. ಮಳೆಯಿಂದ ಎಲೆನ್ ಬಾಡಿ ಊದಿಕೊಳ್ಳುತ್ತಿತ್ತು. ತನ್ನ ಡೈರಿಲಿ ಈ ವಿಷಯ ಕೂಡ ನೋಟ್ ಮಾಡ್ತಾನೆ. ಅವನಿಗೆ ನೀರು ಕೊರಸೆನ್ಸ್ಗೆ ಅಲರ್ಜಿ ಅಂತ ಅರಿವಾಗುತ್ತೆ. ಬಳಿಕ ಕ್ಲಾಸ್ ಶುರುವಾದಾಗ ಎಲ್ಲ ಸ್ಟೂಡೆಂಟ್ಸೇ ಹೇಳ್ತಾರೆ, ನಾವು ತುಂಬಾನೇ ಬೋರ್ ಆಗುತ್ತಿದ್ದೇವೆ, ನಾವು ಯಾವತ್ತೂ ಓದಲು ಸಾಧ್ಯವಿಲ್ಲ, ನಮ್ಮಿಂದ ಏಲೆನ್ನ ಕೂಡ ಕೊಲ್ಲಲು ಸಾಧ್ಯವಿಲ್ಲ. ಆಗ ಅವರಿಗೆ ನೆನಪಾಗುತ್ತೆ, ಇದನ್ನು ಸೋಲಿಸಿದ್ರೆ ನಮಗೆ ಬೇಕಾದಷ್ಟು ನಮ್ಮ ಜೀವನ ಚೇಂಜ್ ಮಾಡುವಷ್ಟು ಹಣ ಸಿಗುತ್ತೆ ಅಂತ. ಏಲೆನ್ ಗವರ್ಮೆಂಟ್ ಹೈರ್ ಮಾಡಿದ ಅಸಿಸ್ಟೆಂಟ್ಗೆ ಹೇಳುತ್ತೆ, ನೀನು ನನ್ನ ಮೇಲೆ ಒಂದೇ ಸಲ ಅಟ್ಯಾಕ್ ಮಾಡಿ ಹಿಂದೆ ಹೋಗ್ತೀಯಾ, ನಿನ್ನ ಹತ್ರ ಬೇರೆ ವೆಪನ್ಸ್ ಇಲ್ವಾ, ನನ್ನ ಟಾರ್ಗೆಟ್ ಮಾಡಿ ಕೊಲ್ಲೋ ವೆಪನ್ ನಿನ್ನ ಹತ್ರ ಇಲ್ವಾ. ಅದು ಟಾಡೋಮಿ ಹತ್ತಿರ ಕೂಡ ಸೇಮ್ ಕ್ವಶನ್ ಕೇಳುತ್ತೆ. ಟಾಡೋಮಿ ಅದಕ್ಕೆ ಹೇಳ್ತಾನೆ, ಒಳ್ಳೆ ಅಸೋಸಿಯನ್ ತನ್ನ ಸೋಲು ಒಪ್ಪಿಕೊಳ್ಳಲ್ಲ. ಕೊರಸೆನ್ಸ್ ಟೀಚರ್ ಹೇಳುತ್ತೆ, ಇದನ್ನೇ ನಾನು ಕೇಳಲು ಬಯಸಿದ್ದೆ, ನೀವು ನಿಮ್ಮ ಮತ್ತೊಂದು ಪ್ಲಾನ್ ರೆಡಿ ಮಾಡಿ, ಯಾಕೆಂದ್ರೆ ನನಗೂ ಗೊತ್ತಿಲ್ಲ, ನಾನು ಕೂಡ ಇಲ್ಲಿಂದ ಯಾವಾಗ ಓಡಿ ಹೋಗ್ತೇನಂತ. ನೀವು ನನ್ನ ಸೋಲಿಸಲು ಬಯಸ್ತೀರಲ್ವಾ. ಈಗ ಅದು ಸ್ಪೇಸ್ಗೆ ಹೋಗಿ ಸ್ಯಾಟಲೈಟ್ ನೆಲಕ್ಕೆ ತಂದು ಹೊಡೆಯುತ್ತೆ, ಅಂದ್ರೆ ಸ್ಕೂಲ್ನ ಗ್ರೌಂಡ್ಗೆ. ಅದು ಬ್ಲಾಸ್ಟ್ ಆಗುತ್ತೆ. ಅದು ಇದನ್ನು ಕೂಡ ಹೇಳುತ್ತೆ, ನಾನು ಜಗತ್ತನ್ನು ಹೀಗೆ ನಾಶ ಮಾಡಿ ಹೋಗ್ತೇನೆ, ಆದರೆ ನಾನು ನಿಮಗೆ ಒಂದು ಚಾನ್ಸ್ ಕೊಡಬಲ್ಲೆ. ಫೈನಲ್ ಎಕ್ಸಾಮ್ ಬರುತ್ತಿದೆ, ಯಾರು ಅದರಲ್ಲಿ ಒಳ್ಳೆ ಮಾರ್ಕ್ಸ್ ತರ್ತಾರೋ ಅವರಿಗೆ ಒಂದು ಚಾನ್ಸ್ ಕೊಡಬಲ್ಲೆ. ನನ್ನ ಟೆಂಟೆಕಲ್ಸ್ಗೆ ಅವರು ಶೂಟ್ ಮಾಡಬಹುದು. ನಿಮಗೆಲ್ಲ ಗೊತ್ತಿದೆ, ನನ್ನ ಟೆಂಟೆಕಲ್ಸ್ಗೆ ಡ್ಯಾಮೇಜ್ ಆದ್ರೆ ನನ್ನ ಸ್ಪೀಡ್ ಕಮ್ಮಿ ಆಗುತ್ತೆ, ನಿಮ್ಗೆ ಈಸಿ ಆಗುತ್ತೆ, ನೀವು ನನ್ನ ಕೊಲ್ಲಬಹುದು. ಎಲ್ಲ ಸ್ಟೂಡೆಂಟ್ಸ್ ಇದನ್ನು ಕೇಳಿ ತುಂಬಾನೇ ಎಕ್ಸೈಟ್ ಆಗ್ತಾರೆ. ಒಳ್ಳೆ ಮಾರ್ಕ್ ಅನ್ನು ತೆಗೆದು ಆ ಏಲಿಯನ್ನ ಸೋಲಿಸಲು ಬಯಸ್ತಾರೆ. ಕೊರಸೆನ್ಸ್ ಅವ್ರಿಗೆ ಎಕ್ಸಾಮ್ ನಲ್ಲಿ ಹೆಲ್ಪ್ ಮಾಡುತ್ತೆ. ಅವರನ್ನು ತನ್ನ ಜೊತೆ ಸ್ಪೇಸ್ಗೆ ಕೂಡ ಕರ್ಕೊಂಡು ಹೋಗುತ್ತೆ, ಜಗತ್ತನ್ನು ಸುತ್ತಾಡಿಸುತ್ತೆ. ಕೊನೆಗೂ ರಿಸಲ್ಟ್ ಬರುತ್ತೆ. 6 ಸ್ಟೂಡೆಂಟ್ಸ್ ಟಾಪ್ ನಲ್ಲಿ ಬರ್ತಾರೆ. ಎಲ್ಲ ಮಕ್ಕಳು ತುಂಬಾನೇ ಖುಷಿ ಆಗ್ತಾರೆ. 6 ಟಾಪರ್ಸ್ಗೆ ಏಲಿಯನ್ನ 6 ಟೆಂಟೆಕಲ್ಸ್ ಸರಿಯಾಗಿದ್ದವು. ನಾವು ಇದರ ಎಲ್ಲ ಟೆಂಟೆಕಲ್ಸ್ ಶೂಟ್ ಮಾಡ್ತೇವೆ, ಇದರಿಂದ ಅದರ ಸ್ಪೀಡ್ ಕಮ್ಮಿ ಆಗುತ್ತೆ ಅಂತ ಅಂದುಕೊಳ್ಳುತ್ತಾರೆ. ಅದಕ್ಕಾಗಿ ಅವರು ಪ್ರಿಪೇರ್ ಕೂಡ ಆಗ್ತಾರೆ. ಕೊನೆಗೂ ಏಲಿಯನ್ನ ಶೂಟ್ ಮಾಡೋ ದಿನ ಬಂದೇ ಬಿಡುತ್ತೆ. ಅದನ್ನು ಕಟ್ಟಿ ಹಾಕ್ತಾರೆ. ಒಂದೊಂದಾಗಿ ಅದರ ಟೆಂಟೆಕಲ್ಸ್ ಮೇಲೆ ಶೂಟ್ ಮಾಡ್ತಾ ಹೋಗ್ತಾರೆ. ಕೆಲವು ಮಕ್ಕಳು ಅದರ ನೀರು ಕೂಡ ಹಾಕ್ತಾರೆ, ಇದರಿಂದ ಅದರ ಬಾಡಿ ಊದಿಕೊಳ್ಳುತ್ತೆ. ನಂತರ ಅದು ಮಾಯವಾಗಿ ಬಿಡುತ್ತೆ. ಕೆಲವು ಮಕ್ಕಳು ನೀರಿಂದ ಪ್ರಜ್ಞೆ ಕಳೆದುಕೊಂಡು ಬೀಳ್ತಾರೆ. ಮಕ್ಕಳು ನೋಡಿದಾಗ ಸ್ವಲ್ಪ ಹೊತ್ತಿನ ಬಳಿಕ ಕೊರಸೆನ್ಸ್ ತಲೆ ಒಂದು ಗ್ಲಾಸ್ನಲ್ಲಿ ಬಂದಾಗಿತ್ತು. 24 ಗಂಟೆ ತನಕ ಅದು ಹಾಗೆ ಇರಲಿತ್ತು. ಈಗ ಇಲ್ಲಿಗೆ ಅಕಿರಾ ಬರ್ತಾನೆ. ಗವರ್ಮೆಂಟ್ ಅವನನ್ನು ಸೆಕೆಂಡ್ ಟ್ರೈನರ್ ಆಗಿ ಹೈರ್ ಮಾಡಿತ್ತು. ಇಲ್ಲಿಗೆ ಅವನು ಟಡೋಮಿ ಮತ್ತು ಸ್ಟೂಡೆಂಟ್ಸ್ ಮೇಲೆ ದ್ವೇಷಕ್ಕಾಗಿ ಬಂದಿದ್ದ. ಅಕಿರಾ ಹೇಳ್ತಾನೆ, ನಿಮ್ಗೆ ಏನು ಅನಿಸಿತ್ತು, ನನ್ನ ಅಷ್ಟು ಸುಲಭದಲ್ಲಿ ಸೋಲಿಸ್ತೀರಿ ಅಂತನಾ? ಇಟೋ ಕೂಡ ನನ್ನದೇ ಜನ, ಅವನು ಕೊರಸೆನ್ಸ್ನ ಕೊಲ್ಲಲು ಇಲ್ಲಿಗೆ ಬಂದಿದ್ದ. ಅವನೊಟ್ಟಿಗಿದ್ದ ಟ್ರೈನರ್ ಅದು ನಾನೇ ಆಗಿದ್ದೆ. ನಾನು ಇಲ್ಲಿಯ ನೀರಲ್ಲಿ ವೈರಸ್ ಮಿಕ್ಸ್ ಮಾಡಿದ್ದೆ. ಇಲ್ಲಿಗೆ ಕೊರಸೆನ್ಸ್ ತನ್ನ ಸಹೋದರ ಅಂತ ಹೇಳುತ್ತಿದ್ದ. ಇಟೋ ಕೂಡ ಬರ್ತಾನೆ. ಅಕಿರಾ ಹೇಳ್ತಾನೆ, ಈ ವೈರಸ್ನಿಂದ ನಿಮ್ಮನ್ನು ಉಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಆಂಟಿಡೋಸ್ ಕೂಡ ನನ್ನ ಹತ್ತಿರ ಇದೆ. ನೀವು 3 ದಿನದಲ್ಲಿ ಸಾಯ್ತೀರಿ. ನನ್ನ ಮತ್ತು ಇಟೋನ ಜೊತೆ ಫೈಟ್ ಮಾಡಿ ಅನ್ನುತ್ತಾನೆ. ಇವರಿದ್ದಲ್ಲಿಗೆ ಕರ್ಮ ಬರ್ತಾನೆ. ನಗಿಸನ ಒಂದು ಟವರ್ ಮೇಲೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೂ ಇಟೋ ಬರ್ತಾನೆ. ಹವಾಮಾನ ಬದಲಾಗುತ್ತೆ, ಮಳೆ ಶುರುವಾಗುತ್ತೆ. ಇಟೋನ ಟೆಂಟೆಕಲ್ಸ್ ವೀಕ್ ಆಗುತ್ತೆ, ಏನೂ ಮಾಡ್ಲಿಕ್ಕೆ ಆಗಲ್ಲ. ನಗಿಸ ಇದೇ ಚಾನ್ಸ್ ಯೂಸ್ ಮಾಡಿ ಅವನ ಟೆಂಟೆಕಲ್ಸ್ ಕಟ್ ಮಾಡ್ತಾನೆ. ಯಾಕೆಂದ್ರೆ ಕೊರಸೆನ್ಸ್ ಎಲ್ಲ ಸ್ಟೂಡೆಂಟ್ಸ್ನವ್ರಿಗೆ ಹೇಳಿತ್ತು, ನಿಮ್ಮ ಹತ್ತಿರ ಯಾವಾಗಲೂ ಪ್ಲಾನ್ ಬಿ ಇಡಿ ಅಂತ. ನಗಿಸ ವಾಪಸ್ಸು ತನ್ನ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿ ಅಕಿರಾ ಇರ್ತಾನೆ. ಅವನು ಹೇಳುತ್ತಾನೆ, ನಾನು ಒಂದು ಶರ್ತದಲ್ಲಿ ಎಲ್ಲರಿಗೂ ವ್ಯಾಕ್ಸಿನ್ ಕೊಡ್ತೇನೆ. ನಿನ್ನ ಕೈಲಿರೋ ಏಲಿಯನ್ ತಲೆ ಅದನ್ನು ನೀನು ನನಗೆ ಕೊಡಬೇಕು. ಆಗ ಇಲ್ಲಿಗೆ ಎಲ್ಲ ಸ್ಟೂಡೆಂಟ್ಸ್ ಬಂದು ಅವನನ್ನು ಸುತ್ತುವರೆದು ಬಿಡ್ತಾರೆ ಮತ್ತು ಹೇಳುತ್ತಾರೆ, ನಾವು ವೈರಸ್ಗೆ ಮೆಡಿಸಿನ್ ಮಾಡಿದ್ದೇವೆ, ನಿಮ್ಮ ವ್ಯಾಕ್ಸಿನ್ ನಮಗೆ ಬೇಡ. ನಂತರ ಅವನನ್ನು ಮಣ್ಣಲ್ಲಿ ಮುಚ್ಚಿ ತುಂಬಾನೇ ತಮಾಷೆ ಮಾಡ್ತಾರೆ. ಇಲ್ಲಿ ಅವನು ಮತ್ತೆ ಪುನಃ ಸೋಲ್ತಾನೆ. ಇಲ್ಲಿಗೆ ಮಿಲಿಟರಿ ಬಂದು ಮಕ್ಕಳಿಗೆ ಹೇಳುತ್ತೆ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ, ನಿಮ್ಮಿಂದಾಗಿ ಭೂಮಿ ಉಳಿತು. ಈಗ ಈ ಏಲಿಯನ್ ನಮಗೆ ಕೊಡಿ. ಗವರ್ಮೆಂಟ್ ಅದನ್ನು ಜಾಸ್ತಿ ಬಾಂಬ್ ಇದ್ದ ರೂಮ್ನಲ್ಲಿ ಇಡುತ್ತೆ. ಅದು ಒಂದು ಚೇಂಬರ್ ಆಗಿರುತ್ತೆ. ಇದೆಲ್ಲ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ ಲೈವ್ ಅಲ್ಲಿ ನೋಡ್ತಾರೆ. ಕೊರಸೆನ್ಸ್ ಸ್ಕ್ರೀನ್ ನಲ್ಲಿ ಹೇಳುತ್ತಿರುತ್ತೆ, ನನಗೆ ಖುಷಿ ಇದೆ, ಯಾಕೆಂದ್ರೆ ನಾನು ನಿಮ್ಮ ಟೀಚರ್ ಆಗಿದ್ದಕ್ಕೆ. ನೀವು ಬೇರೆಯವರನ್ನು ಎದುರಿಸಿ ನಿಮ್ಮ ಲೈಫ್ ರೆಸ್ಕ್ಯೂ ಮಾಡುವಂತೆ ಮಾಡಿದ್ದೇನೆ. ಟೀಚರ್ಗೆ ಇದಕ್ಕಿಂತ ಒಳ್ಳೆ ವಿಷಯ ಯಾವುದಿದೆ? ಇದನ್ನು ಕೇಳಿ ಎಲ್ಲ ಸ್ಟೂಡೆಂಟ್ಸ್ಗೆ ಬೇಜಾರಾಗುತ್ತೆ. ಇದು ಒಳ್ಳೆ ಟೀಚರ್ ಅಂತ ಭಾವಿಸ್ತಾರೆ. ಅದು ಈಗ ತನ್ನ ಚೇಂಬರ್ನಲ್ಲಿ ಬ್ಲಾಸ್ಟ್ ಆಗುತ್ತೆ. ಎಲ್ಲ ಮಕ್ಕಳು ಅದನ್ನು ನೋಡಿ ಅಳಲು ಆರಂಭಿಸ್ತಾರೆ. ಆದರೆ ಏಲಿಯನ್ ಟೀಚರ್ ಮತ್ತೆ ಅಲ್ಲಿ ಕಾಣಿಸಿಕೊಳ್ಳುತ್ತೆ. ಅವರೊಂದಿಗೆ ಸೇರಿ ಅಳುತ್ತಿರುತ್ತೆ. ಜಪಾನ್ ಆರ್ಮಿಗೆ ಗೊತ್ತಾಗುತ್ತೆ ಕೊರಸೆನ್ಸ್ನ ಮುಗಿಸಲು ಸಾಧ್ಯವಿಲ್ಲ ಅನ್ನೋದು. ಹೀಗಾಗಿ ಮತ್ತೆ ಅದನ್ನು ಕ್ಲಾಸ್ 3ಗೆ ಟೀಚರ್ ಮಾಡ್ತಾರೆ. ಮತ್ತೆ ಮೊದಲಿನಂತೆ ಕ್ಲಾಸ್ ಶುರುವಾಗುತ್ತೆ. ಈ ಮಕ್ಕಳು ಏಲಿಯನ್ ಟೀಚರ್ ಒಟ್ಟಿಗೆ ಸೇರಿ ಅಸಾಸಿನೇಷನ್ ಕ್ಲಾಸ್ ಅಟೆಂಡ್ ಆಗ್ತಾರೆ, ಅಂದ್ರೆ ಫೈಟ್ ಮಾಡುವುದು. ಮತ್ತೆ ಪುನಃ ಇಲ್ಲಿ ಫ್ಲಾಶ್ ಬ್ಯಾಕ್ ಕತೆ ಮತ್ತೆ ಕಂಟಿನ್ಯೂ ಆಗೋದು ನಾವು ನೋಡ್ತೇವೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ.